ಇಡೀ ವಿಶ್ವವೇ ಗೌರವಿಸುವ ವಿಶ್ವರತ್ನ ಡಾಕ್ಟರ್ ಲಿಂಗಣ್ಣ ಗಂಗಾವತಿ. ಡಿಸೆಂಬರ್ 13 ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಾಗೂ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಡಿಸೆಂಬರ್ 6ರಂದು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ನಗರದ ಸಾಹಿತ್ಯ ಭವನದಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮೌಲಾ ಸಾಬ್ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರಾಂತಸ್ಮರಣೀಯರು. ಅಖಂಡ ಭಾರತಕ್ಕೆ ಸಾಮಾಜಿಕ ನ್ಯಾಯ ನೀಡುವಂತಹ ಅಮೋಘವಾದ ಸಂವಿಧಾನವನ್ನು ರಚಿಸಿದವರು. ಆ ಮಹಾನುಭಾವನ ಶ್ರಮದಿಂದಾಗಿ ಇಂದು ನಾವೆಲ್ಲ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ. ವಿದ್ಯಾರ್ಥಿಗಳು ಅಂಬೇಡ್ಕರ್ ಕುರಿತು ಹೆಚ್ಚಿನ ಜ್ಞಾನ ಸಂಪಾದಿಸಬೇಕು. ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರಂತೆ ಶ್ರಮಪಟ್ಟು ಜೀವಿತಾವಧಿಯ ಅತ್ಯುನ್ನತ ಸ್ಥಾನಮಾನವನ್ನು ಸಂಪಾದಿಸುವ ಗುರಿ ಹೊಂದಬೇಕು. ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣ ಜ್ಞಾನ ಒದಗಿಸುವ ನಿಟ್ಟಿನಲ್ಲಿ ಶಂಕರ್ ಸಿದ್ದಾಪುರ ಮತ್ತು ಅವರ ತಂಡ ಈ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದರು. ಉಪನ್ಯಾಸಕ ಸಾಹಿತಿ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ, ಇಂದಿನ ಯುವಕರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಹೋರಾಡಿದ್ದಾರೆ, ದಲಿತರ ಏಳಿಗೆಗಾಗಿ ಸಂವಿಧಾನವನ್ನು ರಚಿಸಿದ್ದಾರೆ ಎಂಬ ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಅಂಬೇಡ್ಕರ್ ಅವರು ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ವಿಜ್ಞಾನಶಾಸ್ತ್ರ, ವೈದ್ಯಶಾಸ್ತ್ರ ಸೇರಿದಂತೆ ಒಟ್ಟು 64 ವಿದ್ಯೆಗಳಲ್ಲಿ ಸಂಪೂರ್ಣ ಪರಿಪೂರ್ಣತೆಯನ್ನು ಸಾಧಿಸಿದ್ದರು. ಮನಸ್ಫೂರ್ತಿಯನ್ನ ಸುಡುವ ಮೂಲಕ ಭಾರತದಲ್ಲಿ ತಾಂಡವವಾಡುತ್ತಿದ್ದ ಮೌಢ್ಯ, ಕಂದಾಚಾರ, ಧಾರ್ಮಿಕ ನೆಪದಲ್ಲಿ ಶೋಷಣೆ ಮಾಡುತ್ತಿದ್ದ ಕೆಲವು ಕಟ್ಟುಪಾಡುಗಳನ್ನು ತೊರೆದು ಹಾಕಿದರು. ಅಂಬೇಡ್ಕರ್ ಅವರನ್ನು ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ಅವರನ್ನು ಗೌರವಿಸುತ್ತದೆ. ಈ ಜಗತ್ತು ಕಂಡ ವಿಶ್ವರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದು ತಿಳಿಸಿದರು. ಇದೇ ವೇಳೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ 10 ಜನ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಾಮಿದ್ ವನಿಯಾರ್, ದಲಿತ ಮುಖಂಡ ಹುಸೇನಪ್ಪ ಸ್ವಾಮಿ ಮಾದಿಗ, ಮಾರೇಶ್ ಮುಷ್ಟೋರ್, ಪ್ರಥಮ ದರ್ಜೆ ಗುತ್ತಿಗೆದಾರರು, ದಲಿತ ಯುವ ಮುಖಂಡರಾದ ದುರ್ಗೇಶ್ ದೊಡ್ಡಮನಿ, ಡಿಎಸ್ಎಸ್ ರಾಜ್ಯ ನಾಯಕರು, ವಕೀಲರಾದ ಹುಸೇನಪ್ಪ ಹಂಚಿನಾಳ, ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗ್ಗೇಶ್ ಮೌರ್ಯ ಸಿಂಧನೂರು, ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರಪ್ಪ ಗುಮಗೇರ, ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಗೌಡ ಕೇಸರಟ್ಟಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಶರಣಪ್ಪ ಕೊತ್ವಾಲ್, ಸಾಹಿತಿಗಳಾದ ಲಿಂಗಣ್ಣ ಜಂಗಮರ ಹಳ್ಳಿ, ರಮೇಶ್ ಗಬ್ಬೂರ್, ಡಾಕ್ಟರ್ ಸೋಮಕ್ಕ, ಹಿರಿಯ ಪತ್ರಕರ್ತ, ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ, ಕರ್ನಾಟಕ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ದೇವಿಕೇರಿ, ಹಿರಿಯ ಪತ್ರಕರ್ತ ಪ್ರಸನ್ನ ದೇಸಾಯಿ, ಕಾರ್ಯಕ್ರಮ ಸಂಯೋಜಕ ವಕೀಲರಾದ ಶಂಕರ ಸಿದ್ದಾಪುರ, ಬಿವಿಎಫ್ ಜಿಲ್ಲಾಧ್ಯಕ್ಷ ಭೀಮಪ್ಪ ಮೈಲಾಪುರ, ಹೊನ್ನೂರು ಸಿದ್ದಾಪುರ, ಅಯ್ಯಪ್ಪ ಮೈಲಾಪುರ, ಭೀಮರಾಯ ಕಾಟಾಪುರ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ವರ್ಷ ತಂದೆ ಉಳಿಕಾಶಿ 10ನೇ ತರಗತಿ ಸಿಎಂಎನ್ಎಂ ಹೈಸ್ಕೂಲ್ ಗಂಗಾವತಿ, ದ್ವಿತೀಯ ಬಹುಮಾನ ರೂಪಾ ತಂದೆ ತಿಪ್ಪೇಸ್ವಾಮಿ ಪಿಯುಸಿ ಸಿಎಂಎನ್ಎಂ ಕಾಲೇಜು ಗಂಗಾವತಿ, ತೃತೀಯ ಬಹುಮಾನ ಕೆ ಯಶವಂತ್ ತಂದೆ ಕೆ ಕೊಟ್ರೇಶ್, ದ್ವಿತೀಯ ಪಿಯುಸಿ ಬಾಲಕರ ಪದವಿ ಪೂರ್ವ ಕಾಲೇಜು ಗಂಗಾವತಿ ಸೇರಿದಂತೆ ಉಳಿದ 7 ಜನ ವಿದ್ಯಾರ್ಥಿಗಳು ಸಮಾಧಾನಕರ ಬಹುಮಾನ ವಿಜೇತರಾಗಿದ್ದಾರೆ. ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರಪ್ಪ ಗುಮಗೇರ ಅವರು ವಿಜೇತ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನಗದು ಬಹುಮಾನವನ್ನು ನೀಡಿ ಶುಭ ಹಾರೈಸಿದರು.
ಬಹುಮತ ಯಾವ ಪಕ್ಷ ಪಡ್ಕೊಳ್ತದೋ ಡೆಮಾಕ್ರಸಿ ಒಳಗಡೆ ಆ ಪಕ್ಷದ ಸದಸ್ಯರು ಮುಖಂಡನ ಆಯ್ಕೆ ಮಾಡ್ಕೊಳ್ತಾರೆ, ಆ ಮುಖಂಡ ಮುಖ್ಯಮಂತ್ರಿ ಆಗ್ತಾನೆ, ಪ್ರಧಾನಮಂತ್ರಿ ಆಗ್ತಾನೆ. ಇದು ನಮ್ಮ ಡೆಮಾಕ್ರಸಿ. ಆದರೆ 1952ರಲ್ಲಿ ನಡೆದಂತ ಮೊಟ್ಟ ಮೊದಲ ಸಂಸತ್ ಚುನಾವಣೆಗೆ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥ ಅಂಬೇಡ್ಕರ್ ಮನೆಗೆ ಹೋಗ್ತದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸೆಣಸಾಡಿ ಹೋರಾಡಿ ಗೆದ್ದಿರ್ತಕ್ಕಂಥ ಹೆಣ್ಣು ಓಟ್ ಹಾಕಿರಲಿಲ್ಲ. ಮೆಂಬರ್ ಆಗ್ತೀರಿ, ಮುಂದೆ ಪೊಲೀಸ್ ಆಗ್ತೀರಿ, ತಹಸೀಲ್ದಾರ್ ಆಗ್ತೀರಿ, ಲೆಕ್ಚರ್ ಆಗ್ತೀರಿ, ನರ್ಸಿಂಗ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ. ಡಾಕ್ಟರ್ ಆಗ್ಲಿಕ್ಕೆ ನಾನು ಮುಂದುವರೆಸಲ್ಲ, ರಾಜೀನಾಮೆ ಕೊಟ್ಟು ನೆಹರು ಪತ್ರ ಬರೆದು ರಾಜೀನಾಮೆ ಕೊಟ್ಟು ಇವತ್ತು ನೀವೆಲ್ಲರೂ ಎಲ್ಲ ಪ್ರಕಾರ ಶಿಕ್ಷಣ ಪಡ್ಕೊಳ್ತೀರಿ, ಉದ್ಯೋಗ ಪಡ್ಕೊಳ್ತಾರೆ. ಮೆಂಬರ್ ಜಡ್ಪಿ, ಡಿಪಿ, ಮೆಂಬರ್, MLA, MP, DC, AC, ಜಡ್ಜ್, ರಾಷ್ಟ್ರಪತಿ, ಪ್ರಧಾನಮಂತ್ರಿ, CM ನಾವೇ ಕೇಳಿದ್ರಿ. ಅಂಬೇಡ್ಕರ್ ಅವರ ಜೀವನವನ್ನ ಅರ್ಥ ಮಾಡ್ಕೊಳ್ಬೇಕು. ದಲಿತರು ಮಾತ್ರ ಮಾಡಿದರೆ ಅನ್ನುವಂತ ಕುಹಕವನ್ನ ಬಿಡಬೇಕು. ಸಂವಿಧಾನ ರಕ್ಷಿಸಿ ರಕ್ಷಿತ ಅನ್ನುವುದನ್ನು ನಾವು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗುತ್ತೆ. ಈ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಪ್ರೀತಿ ಬೆಳಿಬೇಕಾಗುತ್ತೆ. ಪ್ರಯತ್ನ ಮಾಡೋಣ ಅನ್ನುತ್ತೇನೆ. ನೀವು ಆತ್ಮನ ಪ್ರವಾಹವನ್ನು ಹೊಂದಿದ್ದೀರಿ, ನೀವು ಕೂಡ ಒಬ್ಬ ಆತ್ಮರಾಗಲಿ ಅಂತ ಹೇಳಿ